ನಿಯರ್ ಮತ್ತು ಮೆಲ್ಲೋ ಎಲ್ನ ನಿಜವಾದ ಸಕ್ಸಸರ್ಸ್. ಅವರು ಯಾರು, ಅವ್ರು ಎಲ್ಲಿಂದ ಬಂದರು, ಮತ್ತು ಅವರು ಕಿರಣ ಹೇಗೆ ಹಿಡಿದ್ರು? ಲೆಟ್ಸ್ ಫೈಂಡ್ ಔಟ್. ವೆಲ್ಕಮ್ ಟು ಆನಿಮೆ ಲವರ್ ಕನ್ನಡ. ಇವತ್ತು ನಾವು ಡೆತ್ ನೋಟಲ್ಲಿ ಬರುವಂಥ ಲಾಸ್ಟ್ ಇಬ್ಬರು ಕ್ಯಾರೆಕ್ಟರ್ಸ್ ನಿಯರ್ ಮತ್ತು ಮೆಲ್ಲೋ ಬಗ್ಗೆ ತಿಳ್ಕೊಳ್ತೀವಿ. ನಿಯರ್ ಯಾರು? ನಿಯರ್ನ ನಿಜವಾದ ಹೆಸರು ನೇತ್ ರಿವರ್ ಅಂತ. ಅವನು ತುಂಬ ಜೀನಿಯಸ್ ಕಿಡ್, ಸೇಮ್ ಎಲ್ ಥರ. ಅವನು ಕೂಡ ಎಲ್ ಥರ ಅವನ ಆರ್ಸೆನ್ಸ್ನಲ್ಲೇ ಟ್ರೈನ್ ಆಗಿರ್ತಾನೆ. ಈ ನಿಯರ್ ತುಂಬ ಕಾಮ್ ಮತ್ತು ಎಮೋಷನ್ಲೆಸ್ ಪರ್ಸನ್. ಮತ್ತು ಇವನ ಮೈಂಡು ತುಂಬ ಅನಲಿಟಿಕಲ್ ಮೈಂಡ್ ಆಗಿರುತ್ತೆ. ಮತ್ತು ಇವನ ಮೈಂಡು ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಸೂಪರ್ ಇಂಟೆಲಿಜೆಂಟ್ ಪರ್ಸನ್ ಆಗಿರ್ತಾನೆ. ನಿಯರ್ನ ಸ್ಪೆಷಲ್ ಕ್ವಾಲಿಟೀಸ್. ನಿಯರ್ ಬೇರೆ ಯಾರನ್ನೂ ಕೂಡ ಅವನು ಟ್ರಸ್ಟ್ ಮಾಡಲ್ಲ. ಯಾಕಂದರೆ ಅವನು ಬರೀ ಲಾಜಿಕ್ಸ್ ಮತ್ತು ಎವಿಡೆನ್ಸ್ಗಳ ಮೇಲೆ ಮಾತ್ರ ಒತ್ತು ಕೊಡ್ತಾನೆ. ಅದ್ರ ಮೇಲೆ ಮಾತ್ರ ಗಮನಿಸಿ ಅವನ ನಿರ್ಧಾರಗಳನ್ನ ಮಾಡ್ತಾನೆ. ವಿಡಿಯೋದಲ್ಲಿ ಹೇಳಿದಾಗೆ ಎಲ್ಗೆ ಹೇಗೆ ಸ್ವೀಟ್ಸ್ ಇಷ್ಟನೋ, ನಿಯರ್ಗೆ ಅದೇ ಥರ ಟಾಯ್ಸ್ ಅಂದರೆ ಇಷ್ಟ. ಅವನು ಈ ಟಾಯ್ಸ್ ಜೊತೆ ಆಟಾಡ್ಕೊಂಡೇ ಕೆಲಸ ಮಾಡ್ತಾನೆ. ಹಾಗಂತ ಇವನ್ನ ಇಗ್ನೋರ್ ಮಾಡಬೇಡಿ, ಯಾಕಂದರೆ ಇವನು ಸೂಪರ್ ಇಂಟೆಲಿಜೆಂಟ್ ಪರ್ಸನ್. ಮೆಲ್ಲೋ ಯಾರು? ಮೆಲ್ಲೋ ಅಥವಾ ಮೈಫೆಲ್ ಹಿಲ್, ಇವನು ಎಲ್ನ ಮತ್ತೊಬ್ಬ ಸಕ್ಸಸರ್. ಆದರೆ ಮೆಲ್ಲೋ ನಿಯರ್ಗಿಂತ ತುಂಬ ವೆರಿ ಆಪೋಸಿಟ್ ಪರ್ಸನ್. ಮೆಲ್ಲೋ ತುಂಬ ಎಮೋಷ್ನಲ್ ಪರ್ಸನ್, ಮತ್ತು ಅವನು ತುಂಬ ಅಗ್ರೆಸಿವ್ ಮತ್ತು ಒಂದ್ಸರಿ ರೆಕ್ಲೆಸ್ ಆಗಿ ವರ್ಕ್ ಮಾಡ್ತಾನೆ. ಮೆಲ್ಲೋ ಕಿರಣ ಹಿಡಿಯೋದಕ್ಕೆ ತುಂಬ ಡಿಫ್ರೆಂಟಾಗಿ ಪಾತ್ನ ಆಯ್ಕೆ ಮಾಡ್ಕೋತಾನೆ. ನಿಯರ್ಗಿಂತ ಬೇರೆ ದಾರಿ. ಮೆಲ್ಲೋ ಮಾಫಿಯಾ ಜೊತೆ ಜಾಯ್ನ್ ಆಗ್ತಾನೆ. ಕ್ರಿಮಿನಲ್ ವರ್ಲ್ಡಲ್ಲಿ ಕ್ರಿಮಿನಲ್ ಆಗಿ ಕೆಲಸ ಮಾಡ್ತಾನೆ. ಯಾಕಂದರೆ ಇವೆಲ್ಲ ಕಿರಣ ಹಿಡಿಯೋದಕ್ಕೆ. ನಿಯರ್ ವರ್ಸಸ್ ಮೆಲ್ಲೋ, ಡಿಫ್ರೆಂಟ್ ಪಾತ್ಸ್. ಇವರಿಬ್ಬರ ಗುರಿ ಕೂಡ ಎಲ್ಲ ಥರ ಕಿರಣ ಹಿಡಿಯೋದೇ ಆಗಿತ್ತು. ಆದರೆ ಇವರಿಬ್ಬರ ದಾರಿ ಕೂಡ ಬೇರೆ ಬೇರೆ ಮತ್ತು ಡಿಫ್ರೆಂಟ್ ಆಗಿತ್ತು. ನಿಯರ್ ಕಿರಣ ಹಿಡಿಯೋದಕ್ಕೆ ತುಂಬ ಇಂಟೆಲಿಜೆಂಟ್ ಪ್ಲ್ಯಾನ್ಸ್, ಟ್ರ್ಯಾಪ್ಸ್ ಮತ್ತು ತುಂಬ ಸ್ಮಾರ್ಟಾಗಿ ವರ್ಕ್ ಮಾಡ್ತಾನೆ. ಆದರೆ ಮೆಲ್ಲೋ ತುಂಬ ಡಿಫ್ರೆಂಟ್ ಪಾತ್, ಅಂದರೆ ಅಗ್ರೆಸಿವ್ನೆಸ್ಸಲ್ಲಿ ಆ್ಯಕ್ಟ್ ಮಾಡಿ ಕಿರಣ ಹಿಡಿಯೋದಕ್ಕೆ ಹೋಗ್ತಾನೆ. ಇವರಿಬ್ಬರು ಡಿಫ್ರೆಂಟ್ ಪಾತ್ಸಲ್ಲಿ ಕಿರಣ ಹಿಡಿಯೋದಕ್ಕೆ ಹೋದ್ರೂ ಮೆಲ್ಲೋಗೆ ಅವನಿಗೆ ರಿಯಲೈಸ್ ಆಗ್ದೇ ಕಿರಣ ಹಿಡಿಯೋದಕ್ಕೆ ನಿಯರ್ಗೆ ಹೆಲ್ಪ್ ಮಾಡಿರ್ತಾನೆ. ಕಿರಣ ಸೋಲಿಸೋದು ನಿಯರೇ, ಆದರೆ ಅದಕ್ಕೆ ದಾರಿ ತೋರಿಸೋದು ಮೆಲ್ಲೋ. ಕೊನೆಗೆ ಗೆದ್ದಿದ್ಯಾರು? ಅಲ್ಟಿಮೇಟ್ಲಿ ನಿಯರ್ ಕಿರಣ ಹಿಡಿತಾನೆ. ಅಲ್ಲಿಗೆ ಕಿರ ಅಂದರೆ ಲೈಟ್ ಯಾಗಮಿ ಕತೆ ಕೂಡ ಮುಗಿಯುತ್ತೆ. ಬಟ್ ರಿಯಲ್ ಡೆತ್ ನೋಟ್ ಫ್ಯಾನ್ಸ್ಗೆ ಗೊತ್ತಿರೋದು ಮೆಲ್ಲೋನ ಸ್ಯಾಕ್ರಿಫೈಸೇ ಇದೆಲ್ಲ ಆಗೋದಕ್ಕೆ ಕಾರಣ ಅಂತ. ಸೊ ನಿಮ್ಮ ಅನಿಸಿಕೆ ಏನು? ರಿಯಲ್ ಹೀರೋ ಈ ಸೀರೀಸಲ್ಲಿ ಯಾರು? ನಿಯರಾ, ಮೆಲ್ಲೋನಾ, ಅಥವಾ ಇಬ್ರುನಾ? ನಿಮ್ಮ ಅನಿಸಿಕೆ ಏನಿದೆ ಮತ್ತು ನಿಮ್ಮ ಥಿಯರೀಸ್ ಏನಿದೆ ಕೆಳಗಡೆ ಕಾಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.